ನಮ್ ಶರ್ಲಾಕ್ ಹೋಮ್ಸ್ ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅದು ಇಂಪಾಸಿಬಲ್. ಆದ್ರೂ ಇಲ್ಲಿ ಕಿಡ್ನಾಪ್ ಆಗಿದ್ದಾನೆ. ಈಗ ತಾನೇ ಸ್ವತಃ ಇಲ್ಲಿ ಬಚಾವಾಗ್ತಾನೆ ಅಂತ ಅನ್ಕೊಂಡ್ರ? ಇಲ್ಲ, ಅವನನ್ನ ಕಾಪಾಡೋಕೆ ಅವನ ತಂಗಿ ಬರ್ಬೇಕಾಗುತ್ತೆ. ಯಾಕಂದ್ರೆ ಈ ಸಿನಿಮಾ ಹೆಸರು ಎನೋಲಾ ಹೋಮ್ಸ್ 3. ಶರ್ಲಾಕ್ ಹೋಮ್ ನಷ್ಟೇ ಬುದ್ಧಿವಂತ ವಿಲನ್ ತನ್ನ ಗುರಿ ತಲುಪೋಕೆ ಎನೋಲಾ ಹೋಮ್ಸ್ ನ ಬುದ್ಧಿವಂತಿಕೆ ಅವಶ್ಯಕತೆ ಬೀಳುತ್ತೆ. ಅದಕ್ಕೆ ರಿವೆಂಜ್ ಅನ್ನೋ ರೀಸನ್ ಇದೆ. ವಿಲನ್ ಗುರಿಗೂ ಅವಳ ರಿವೆಂಜ್ಗೂ ಇಲ್ಲಿ ಬೇಕಾದಷ್ಟು ಸುಲಭದ ದಾರಿಗಳಿದ್ರು ಅವಳು ಎನೋಲಾ ಹೋಮ್ಸ್ ನ ಇನ್ವಾಲ್ವ್ ಮಾಡ್ಕೊಂತಾಳೆ. ಯಾಕಂದ್ರೆ ಇದು ಎನೋಲಾ ಹೋಮ್ಸ್ ಮೂವಿ. ಪಾರ್ಟ್ 1 ಮತ್ತೆ ಪಾರ್ಟ್ 2 ಅಲ್ಲಿ ಹೆಚ್ಚು ಮಜಾ ಕೊಟ್ಟಿದ್ದು ಇನ್ವೆಸ್ಟಿಗೇಷನ್ ಮತ್ತೆ ಫೋರ್ತ್ ವಾಲ್ ಬ್ರೇಕಿಂಗ್. ಇಲ್ಲಿ ಇನ್ವೆಸ್ಟಿಗೇಷನ್ ರೆಗ್ಯುಲರ್ ಆಯ್ತು, ಫೋರ್ತ್ ವಾಲ್ ಬ್ರೇಕಿಂಗ್ ಮೂಲೆ ಗುಂಪಾಯ್ತು. ರೊಮ್ಯಾನ್ಸ್ ಮಾತ್ರ ತುಸು ಜಾಸ್ತಿನೇ ಆಯ್ತು. ಅದ್ರಲ್ಲೂ ಇಬ್ಬರು ಕಿಡ್ನಾಪ್ ಆಗಿರೋ ಟೆನ್ಷನ್ ಮಧ್ಯೆ ಸಮುದ್ರದಲ್ಲಿ ನಡೆಯೋ ರೊಮ್ಯಾನ್ಸ್ ಅನಾವಶ್ಯಕ ಅನ್ಸ್ತು. ಮಾರ್ಸ್ ಕೋಡ್ ಹರ್ದಿರೋ ಪೇಜ್ ನ ನೆಕ್ಸ್ಟ್ ಪೇಜ್ ಅಲ್ಲಿ ಬಿದ್ದಿರೋ ಅಚ್ಚನ್ನ ಪೆನ್ಸಿಲ್ ಅಲ್ಲಿ ಬರೆಯೋದು, ಈ ಐಡಿಯಾ ಚೆನ್ನಾಗಿತ್ತು. ಉಳಿದಂತೆ ಇಂಪ್ರೆಸಿವ್ ಅನ್ಸೋ ಇನ್ವೆಸ್ಟಿಗೇಷನ್ ಇಲ್ಲಿ ಇರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಆಗಿತ್ತು. ಇಲ್ಲಿ ರೈಟಿಂಗ್ ತುಂಬಾ ಹಿಂದೆ ಬಿದ್ದಿದೆ ಅಂತ ಹೇಳ್ಬೋದು. ಡಿಟೆಕ್ಟಿವ್ ಎಲಿಮೆಂಟ್ ಗಿಂತ ರಿಲೇಶನ್ಶಿಪ್, ಎಮೋಷನ್, ವೆಡ್ಡಿಂಗ್ ಡ್ರಾಮಾಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಎಮೋಷನ್ ಅಂದ್ರೆ ಬರೀ ದುಃಖ ಪಡೋದು, ಮರುಕ ಪಡೋದಲ್ಲ, ಒಬ್ನನ್ನ ಕೊಲ್ಲಲು ಕೂಡ ಎಮೋಷನ್ ಕಾರಣ. ಇದನ್ನ ಹೇಳಿರೋ ರೀತಿ ಚೆನ್ನಾಗಿತ್ತು. ಒಬ್ಬ ಗ್ರೇಟ್ ಡಿಟೆಕ್ಟಿವ್ ಶರ್ಲಾಕ್ ಹೋಮ್ ನ ವೀಕ್ ಆಗಿ ಮಾತ್ರ ಅಲ್ಲದೆ ಎಮೋಷನಲ್ ಆಗಿ ತೋರ್ಸೋಕೆ ಪ್ರಯತ್ನ ಪಟ್ಟಿರೋದು ಇಲ್ಲಿ ದೊಡ್ಡ ನೆಗೆಟಿವ್ ಅಂತ ಹೇಳ್ಬೋದು. ನಿಮಗೆ ಒಂದು ರೊಮ್ಯಾಂಟಿಕ್ ಕಾಮಿಡಿ ಜೊತೆಗೆ ರೆಗ್ಯುಲರ್ ಡಿಟೆಕ್ಟಿವ್ ಎಲಿಮೆಂಟ್ ಇರೋ ಸಿನಿಮಾ ನೋಡ್ಬೇಕು ಅಂತ ಅನ್ಸಿದ್ರೆ ನಿಮಗೆ ಇದು ಗ್ರೀನ್ ಸಿಗ್ನಲ್. ನೀವೇನಾದ್ರೂ ಒಂದು ಹಾರ್ಡ್ ಕೋರ್ ಡಿಟೆಕ್ಟಿವ್ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮಗೆ ಇದು ರೆಡ್ ಸಿಗ್ನಲ್. ಎನೋಲಾ ಹೋಮ್ಸ್ ಪಾರ್ಟ್ 1 ಮತ್ತೆ ಪಾರ್ಟ್ 2 ನೋಡಿ ಇಷ್ಟಪಟ್ಟವ್ರಿಗೆ ಇದು ಯೆಲ್ಲೋ ಸಿಗ್ನಲ್.